ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಮೇಲ್ಗಡೆ ಗರಿಗರಿಯಾಗಿ ಹಾಗೆ ಒಳಗಡೆ ಸ್ಪಾಂಜಿಯಾಗಿ ಬರುವಂಥ ಮೃದುವಾಗಿ ಬರುವಂಥ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಸೋಡಾ ಪುಡಿ ಅದನ್ನೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 3 ಲೋಟದಷ್ಟು ಅಂದರೆ 3/4 kgಯಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ. ನಾನು ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. 3/4 kgಯಷ್ಟು. ಆನಂತರ ಇದಕ್ಕೆ 1 ಟೀ ಕಪ್ನಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಆನಂತರ 2 ಟೀ ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ. 5 ರಿಂದ 6 ಟೀ ಚಮಚದಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಇದು ನಮಗೆ ಗರಿಗರಿಯಾಗಿ ಬರೋಕ್ಕೂ ಸಹಾಯ ಮಾಡುತ್ತೆ ಹಾಗೂ ಬಣ್ಣ ಕೂಡ ಕೆಂಪಗೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನಾವು ಇವಾಗ ಸ್ವಚ್ಛವಾಗಿ 2 ಸಾರಿ ತೊಳ್ಕೊಬೇಕು. ಇದಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂಡು ಆನಂತರ ಇದಕ್ಕೆ ತುಂಬ ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ನಾನೊಂದು 11 ಗಂಟೆಯಲ್ಲಿ ಇದನ್ನು ನೆನೆಸಿಡ್ತಾ ಇದ್ದೀನಿ, ರಾತ್ರಿ 8 ಗಂಟೆ ತನಕ. ಆನಂತರ ರುಬ್ಬೋದಕ್ಕಿಂತ ಒಂದು ಅರ್ಧ ಗಂಟೆ ಅಥವಾ 1/4 ಗಂಟೆ ಮುಂಚೆ 1/4 ಕಪ್ನಷ್ಟು ಟೀ ಕುಡಿಯೋ ಲೋಟದಲ್ಲಿ 1/4 ಕಪ್ನಷ್ಟು ಅವಲಕ್ಕಿನ ನೆನೆಸಿಡ್ತಾ ಇದ್ದೀನಿ. ನೋಡಿ, 1/4 ಗಂಟೆ ನಾನು ಇದನ್ನು ನೆನೆಸಿಡ್ತಾ ಇದ್ದೀನಿ. ಆನಂತರ 1/4 ಗಂಟೆ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ನೋಡಿ. ಇವಾಗ ಈ ನೀರನ್ನೆಲ್ಲ ಬಸ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ನಾನಿಲ್ಲಿ 3 ಟ್ರಿಪ್ಪಲ್ಲಿ ರುಬ್ಕೋತಾ ಇದ್ದೀನಿ. ನೀವು ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಒಂದೇ ಸರಿ ಹಾಕೋಬೋದು. ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇವಾಗೇ ಸೇರಿಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಕಲ್ಲುಪ್ಪು ಹಾಕೋದ್ರಿಂದ ಇವಾಗೇ ಹಾಕ್ಕೊಂಡ್ಬಿಡ್ತೀನಿ. ಆನಂತರ ನೋಡಿ ಈ ಥರ ರುಬ್ಕೋಬೇಕು. ಫಸ್ಟಿಗೆ ಹಾಗೆ ರುಬ್ಕೋಬೇಕು. ಆನಂತರ ಸ್ವಲ್ಪ ನೀರು ಹಾಕಬೇಕು. ನೋಡಿ ಈ ಥರ ರವೆಯಾಗಿ ರುಬ್ಬಬೇಕು. ತುಂಬ ರವೆ ಥರ ಅಲ್ಲ, ಅಂಗಡಿಯಿಂದ ತರ್ತೀವಲ್ಲ ಆ ಥರ ರವೆ ಎಲ್ಲ, ಸ್ವಲ್ಪ ತರಿ ಇರಬೇಕು, ಬಹಳ ತರಿ ಇರಬಾರ್ದು. ಈ ಥರ ರುಬ್ಕೊಂಡ್ರೆ ನಮಗೆ ಪಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಕ್ರಿಸ್ಪಿ ಆಗೋದಕ್ಕೆ ಇದೇ ಕಾರಣ. ಈ ಥರನೇ ತುಂಬ ನಯಸ್ ಮಾಡ್ಕೋಬಾರ್ದು. ಈ ಥರ ಸ್ವಲ್ಪ ರವೆ ಥರ ನಾವು ಇದನ್ನು ರುಬ್ಕೋಬೇಕು. ಈಗ ನೋಡಿ 3 ಸಾರಿ ನಾನು ಇದನ್ನು ರುಬ್ಕೊಂಡು ಹಾಕೋತಾ ಇದ್ದೀನಿ. ಕೊನೆಯಲ್ಲಿ ಒಂದು ಸರಿ ಕೈನಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿ 1-2-3 ಸುತ್ತು ಈ ಥರ ತಿರುಗಿಸಿ ಅಷ್ಟೇ ಸಾಕು. ಆನಂತರ ಇದನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡೋಣ. ನಾನು ಇವಾಗೆಲ್ಲ 8 ಗಂಟೆನಲ್ಲಿ ರುಬ್ಬಿದ್ದೀನಿ. ಬೆಳಗ್ಗೆ 6 ಗಂಟೆ ತನಕ ಹೀಗೆ ಇಟ್ಟಿರ್ತೀನಿ. ಬೆಳಗ್ಗೆ 6 ಗಂಟೆಲಿ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ನಾವು ಇದಕ್ಕೆ ಯಾವುದೇ ಸೋಡಾ ಪುಡಿ ಈ ಥರದ್ದೆಲ್ಲ ಏನೂ ಹಾಕಿಲ್ಲ, ಹಾಕೋ ಅವಶ್ಯಕತೆಯೂ ಇಲ್ಲ. ಹಾಗೆ ಹಿಟ್ಟು ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಪೂರ್ತಿ ಇದನ್ನು ಗಸಗಸ ಅಂತ ತಿರುಗಿಸ್ಬಾರ್ದು, ನಿಧಾನವಾಗಿಯೇ ತಿರುಗಿಸಿ ಮಿಕ್ಸ್ ಮಾಡ್ಕೋಬೇಕು. ಈ ಹಗೂರತೆ ಇದೆಯಲ್ಲ, ಇದು ಹೋಗಬಾರ್ದು. ಆ ಥರ ಚೆನ್ನಾಗಿ ತಿರುಗಿಸ್ಬಿಟ್ರೆ ಸ್ವಲ್ಪ ಹಿಟ್ಟು ಮತ್ತೆ ಉಬ್ಬಿರೋದು ಕಡಿಮೆ ಆಗುತ್ತೆ. ಈ ಥರ ತಿರುಗಿಸ್ಬಿಟ್ಟು ಆನಂತರ ಇದನ್ನು ಸ್ವಲ್ಪ ಹಿಟ್ಟನ್ನು ನಾವು ಎತ್ತಿಟ್ಕೊಳ್ಳೋಣ. ಏಕೆಂದರೆ ನಾವು ಪಡ್ಡು ಹಾಕ್ತಾ ಕೆಳಗಡೆ ತಳದಲ್ಲಿ ಹುಡಿಯುತ್ತಲ್ಲ ಹಿಟ್ಟು, ಆ ಹಿಟ್ಟಲ್ಲಿ ಪಡ್ಡು ಚೆನ್ನಾಗಿ ಬರಲ್ಲ. ಹಾಗಾಗಿ ಮೇಲ್ಗಡೆ ಬುರುಗಿರೋ ಅಂಥ ಹಿಟ್ಟನ್ನು ಸ್ವಲ್ಪ ಎತ್ತಿಟ್ಕೊಂಡ್ರೆ ಕೊನೆಯಲ್ಲಿ ಅರ್ಧ ಹಿಟ್ಟು ಉಳಿದಾಗ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಹಾಕಿದಾಗ ನಾವು ಫಸ್ಟ್ ಹಂಚೆ ಯಾವ ಥರ ಹಾಕಿದ್ವೋ ಅದೇ ಥರ ಬರುತ್ತೆ. ಇವಾಗೊಂದು ಕಬ್ಬಿಣದ ಹಂಚನ್ನು ಇಟ್ಕೊಂಡಿದ್ದೀನಿ ನಾನು, ಪಡ್ಡು ಹಂಚು. ನೀವು ನಾನ್ ಸ್ಟಿಕ್ಕು ಕೂಡ ಇಟ್ಕೋಬೋದು. ಕಬ್ಬಿಣದ ಹಂಚಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾನ್ ಸ್ಟಿಕ್ಕಿಗಿಂತ. ಆನಂತರ ಇದು ಎಲ್ಲ ಗುಳಿಗಳಿಗೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಹಂಚ್ಕಾದ್ಮೇಲೆ ಎಣ್ಣೆನ ಹಾಕ್ಕೊಂಡು ಇವಾಗ ಪಡ್ಡನ್ನು ಹಾಕೋತಾ ಬರೋಣ. 3/4 ಭಾಗದಷ್ಟು ಮಾತ್ರ ಹಾಕ್ಕೊಳ್ಳಿ, ಯಾಕೆಂದರೆ ಪಡ್ಡು ಉಬ್ಬಿ ಬರುತ್ತೆ. ಪೂರ್ತಿ ತುಂಬ ಹಾಕೋಬಿಡಿ. ಹಾಕೊಂಡ್ಮೇಲೆ ಇದನ್ನು ಒಂದು 30 ಸೆಕೆಂಡ್ ಮುಚ್ಚಿಡೋಣ. ತಳಭಾಗದಲ್ಲಿ ಈಗ ಹಾಕಿರೋ ತಳಭಾಗ ಪೂರ್ತಿ ರೋಸ್ಟ್ ಆಗೋಕ್ಕೆ ಬಿಡಬಾರ್ದು. ಇವಾಗ ಒಂದು 30 ಸೆಕೆಂಡ್ ಆದ ತಕ್ಷಣ ಇದನ್ನೆಲ್ಲ ನಾವು ತಿರುಗಿಸಿ ಹಾಕೊಂಡ್ಬಿಡ್ಬೇಕು. ಈ ತಿರುಗಿಸಿ ಹಾಕಿದ ಭಾಗನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆನಂತರ ಮತ್ತೆ ತಿರುಗಿಸಿ ಈಗ ಅರ್ಧ ರೋಸ್ಟ್ ಆಗಿದೆಯಲ್ಲ ಅದನ್ನು ರೋಸ್ಟ್ ಮಾಡಿದ್ರೆ ಪಡ್ಡು ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಇದನ್ನು ಪೂರ್ತಿಯಾಗಿ ತಿರುಗಿಸಿ ಹಾಕ್ಕೊಳ್ಳೋಣ. ಈ ತಿರುಗಿಸಿ ಹಾಕಿದ ಭಾಗನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಉರಿನ ಮಧ್ಯಮದಲ್ಲಿ ಇಟ್ಕೊಳ್ಳಿ, ತುಂಬ ಜೋರಾಗೂ ಇಟ್ಕೋಬೇಡಿ. ಆನಂತರ ನೋಡಿ ಒಂದೂವರೆ ನಿಮಿಷ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಪಡ್ಡು, ಪೂರ್ತಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ತಿರುಗಿಸಿ ಹಾಕಿದ್ಮೇಲೆ ಇದನ್ನು ಒಂದು 30 ಸೆಕೆಂಡು ರೋಸ್ಟ್ ಮಾಡ್ಕೊಳ್ಳಿ. ಆ ಕೆಳಭಾಗನೂ ಇದೇ ಥರ ರೋಸ್ಟ್ ಆಗಿರುತ್ತೆ. ನೋಡಿ ಇವಾಗ ಒಂದು 30 ಸೆಕೆಂಡ್ ಆಗಿದೆ. ಈಗೆಲ್ಲ ಪಡ್ಡನ್ನು ನಾನು ತೆಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಪಡ್ಡು. ಎಲ್ಲ ಪಡ್ಡನ್ನು ಇದೇ ಥರ ಹಾಕೋತಾ ಬನ್ನಿ. ಕೊನೆ ಹಂಚಿನವರೆಗೂ ಹಿಟ್ಟು ಖಾಲಿ ಆಗೋವರೆಗೂ ಹೀಗೆ ಪಡ್ಡು ಬರುತ್ತೆ. ನಾವು ಅರ್ಧ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀವಲ್ಲ, ಅರ್ಧ ಹಿಟ್ಟನ್ನು ಈಗ ಇರೋ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಬಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಪಡ್ಡು ಚಟ್ನಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಜೊತೆಗೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಡ್ಡನ್ನು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿದೆ ಪಡ್ಡು, ಒಳಗಡೆ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪಾಂಜಿಯಾಗಿದೆ.
ಎಷ್ಟು ಮೃದುವಾಗಿ ಬಂದಿದೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.